ಇಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಪ್ರಿಯತಮ ಸದ್ಗುರು ವರೆಣ್ಯರು ದಿವ್ಯ ಭವ್ಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಾ ಶ್ರೀಯುತ ಕುಂಕಲ ಕೃಷ್ಣಯ್ಯನವರಿಗೂ ಹಾಗೂ ತುಂಬ ಆತ್ಮೀಯರು ಪ್ರೊಫೆಸರು ಆಗಿರುವ IIM ಪ್ರೊಫೆಸರ್ ಆಗಿರುವ ನಮ್ಮ ನರಹರಿಯ ಕಾಶಿ ಫ್ರೆಂಡ್ ಆಗಿರುವ ತುಂಬ ಆತ್ಮೀಯವಾಗಿರ್ತಕ್ಕಂಥ ಸ್ನೇಹಿತರಾಗಿರುವ ಒಂದು ಬಾಧ್ಯತೆಯನ್ನು ಕೊಟ್ಟಿದ್ದಾರೆ. ಈ ಸಮಾರಂಭ ಯಾತಕ್ಕೆ ಅನ್ನೋದು ಬೇಕಾದಷ್ಟು ಜನಕ್ಕೆ ಗೊತ್ತಿದೆ. ಮಾತೃಶ್ರೀ ನಾಗವೇಣಮ್ಮನವರು 1926 ಚಿತ್ರದುರ್ಗ ಜಿಲ್ಲೆಯ ಮರಡಿಹಳ್ಳಿನಲ್ಲಿ ಅವರು ಚೈತ್ರ ಶುದ್ಧ ದಶಮಿ ಆ ಗ್ರಾಮದಲ್ಲಿ ಶ್ರೀಯುತ ಶ್ರೀನಿವಾಸರಾವ್ ಶ್ರೀಮತಿ ಜಾನಕಮ್ಮನವರ ಪುತ್ರಿಯಾಗಿ ಜ್ಯೇಷ್ಠ ಪುತ್ರಿಯಾಗಿ ಜನನವನ್ನು ಪಡೆದಿರ್ತಕ್ಕಂಥವರು ಮಾತೃಶ್ರೀ ನಾಗವೇಣಮ್ಮನವರು. ಅವರ 12ನೇ ವರ್ಷಕ್ಕೆ ಮದುವೆ ಆಗಿದೆ. 15ನೇ ವರ್ಷಕ್ಕೆ ಜೀವನವನ್ನು ಸಾಗಿಸೋದಕ್ಕೆ ಪ್ರಾರಂಭವನ್ನು ಮಾಡಿ 500 ಹಳ್ಳಿಗಳಿಗೆ ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಜೊತೆಯಲ್ಲಿ ಅನೇಕ ಸಹಸ್ರಾರು ಭಕ್ತರನ್ನು ಭೇಟಿಯನ್ನು ಮಾಡುತ್ತಾ ಅವರ ಜೊತೆಯಲ್ಲಿ ಜೀವನವನ್ನು ಮಾಡುತ್ತಾ ಸಲಹೆಗಳನ್ನು ಕೊಡುತ್ತಾ ಅವರ ಲಾಲನೆ ಪಾಲನೆ ಅವರಿಗೆ ಸಮಯೋಚಿತವಾಗಿರ್ತಕ್ಕಂಥ ಸಲಹೆಗಳನ್ನು ಉದ್ಬೋಧಗಳನ್ನು ವೇದಾಂತದ ತತ್ವವನ್ನು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಶೈಲಿಯಲ್ಲಿ ಭಕ್ತರ ಉದ್ಧಾರಕ್ಕೂ ಸಂಜಾತರು ಮಾಡಿಕೊಳ್ಳೋದಲ್ಲ, ಅದು ಹೆಚ್ಚಿಂದಲ್ಲ. ನಾವು ನಮ್ಮ ಮನೆಯಲ್ಲಿ ಮಕ್ಕಳದು ದೊಡ್ಡವ್ರದು ಎಲ್ಲರದು ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಂತ ಮಾಡ್ತೀವಿ. ಕೇವಲ ನಾವು ಮಾತ್ರ ಮಾಡ್ಕೊತೀವಿ, ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. ಆದರೆ ಇದಂಗಲ್ಲ. ಇರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನ ದೀಪ್ತಿಯನ್ನು ಉಜ್ವಲವಾಗಿ ಮಾಡಿರ್ತಕ್ಕಂಥ ಆದರ್ಶ ಮಹಿಳೆ. ಆದ ಕಾರಣ ಅವರ ಜನ್ಮದಿನ ಅದರಿಂದ ನಮ್ಮನ್ನು ನಾವು ಗೌರವಿಸಿಕೊಂಡಂಗೆ. ಕಾರಣ ನಮ್ಮಲ್ಲಿ ಆ ಜ್ಯೋತಿ ಸ್ವರೂಪಿಯಾಗಿ ಇದ್ದು ಆಗಾಗ್ಗೆ ಉತ್ತಮವಾಗಿರ್ತಕ್ಕಂಥ ಒಂದು ಡೈರೆಕ್ಷನ್ ನೀಡ್ತಕ್ಕಂಥ ಮಾತೃಶ್ರೀ ಅವರ ಜನ್ಮದಿನೋತ್ಸವವನ್ನು ಯಾವ ರೀತಿಯಾಗಿ ಮಾಡಿದ್ರೆ ಚಂದ ಸ್ಥಾನಕ್ಕೆ ತರಬೇಕು ಅಂತಕ್ಕಂಥ ಸಂಕಲ್ಪ. ಅವರ ಹೆಸರಿನಲ್ಲಿ ನಿಮಗೆ ಎದುರುಗಡೆ ಕಾಣುತ್ತೆ, ನಿಮಗೆ ಹಿಂದ್ಗಡೆ ಉತ್ತಮವಾಗಿರ್ತಕ್ಕಂಥ ಒಂದು ಭವನ ನಿರ್ಮಾಣ ಆಗಿದೆ. 43 ಅಡಿ ಅಗಲ, 90 ಅಡಿ ಉದ್ದ ಇರತಕ್ಕಂಥ ಭವ್ಯವಾಗಿರ್ತಕ್ಕಂಥ ಮಾತೃಶ್ರೀ ಅವರ ಹೆಸರಿನಲ್ಲಿ ಭೋಜನಾಲಯ ತಯಾರಾಗಿದೆ. ಅದರ ಮೇಲೆ ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಸಭಾಭವನ, ಅದಕ್ಕೆ ಫ್ರೇಮ್ ವರ್ಕ್ ಏನು ಆಗಬೇಕಾಗಿದೆಯೋ ಅದು ತಯಾರಾಗಿದೆ. ಮತ್ತೆ ಇದು ಸಂಪೂರ್ತಿ ಆಗಬೇಕಾದ್ರೆ ಸ್ವಲ್ಪ ದಿನ ಆಗುತ್ತೆ.